ಉತ್ತರ ಕರ್ನಾಟಕದ ಒಂದು ಸುಂದರ ಹಳ್ಳಿ ಮಲಪ್ರಭಾಪುರ್. ದೂರದಲ್ಲಿ ಹರಿಯುವ ನದಿ. ಇಲ್ಲಿ ಹರಿಯುವ ನದಿಯ ನೀರಿಗಿಂತಲೂ ಜನರ ಮನಸ್ಸು ತಿಳಿ ಎನ್ನುತ್ತಾರೆ. ಆದರೆ ಇದೇ ಮಣ್ಣಿನಲ್ಲಿ ಹುಟ್ಟಿದ ಇಬ್ಬರು ಅಣ್ಣತಮ್ಮಂದಿರ ಕಥೆ ನದಿಯ ಎರಡು ದಂಡೆಗಳಂತೆ ಬೇರೆಯಾಗಿತ್ತು. ಮುಂಜಾನೆ 5 ಗಂಟೆ. ಕೋಳಿ ಕೂಗುತ್ತಿದೆ. ಹಟ್ಟಿಯಲ್ಲಿ ಹಸುಗಳು ಅರಚುತ್ತಿವೆ. ಬಸಣ್ಣ ತಣ್ಣೀರಿನಲ್ಲಿ ಮುಖ ತೊಳೆದು ಹೆಗಲ ಮೇಲೊಂದು ಟವಲ್ ಹಾಕಿಕೊಂಡು ಹಟ್ಟಿಗೆ ಬರುತ್ತಾನೆ. ಅವನ ಮುಖದಲ್ಲಿ ಶ್ರಮದ ಕಳೆ ಇದೆ. ತಂಗಾಳಿ ಬೀಸುತ್ತಿದೆ. ಬಸಣ್ಣ ತನ್ನ ನೆಚ್ಚಿನ ಹಸು ಗಂಗಂಗೆಯ ಬೆನ್ನನ್ನು ಸವರುತ್ತಾನೆ. ಲೇ ಗಂಗವ್ವ, ಇವತ್ ಬೇಗ ಇದ್ಯಲ್ವಾ? ತಡಿ. ಬಸಣ್ಣ ಹಾಲಿನ ಬಕೆಟ್ ಇಟ್ಟುಕೊಂಡು ಹಾಲು ಕರೆಯಲು ಕೂರ್ತಾನೆ. ಹಾಲು ಬಕೆಟ್ಗೆ ಬೀಳುವ ಶಬ್ದ ಚುರ್ಕ್ ಚುರ್ಕ್ ಎಂದು ಕೇಳಿಸುತ್ತದೆ. ಅಷ್ಟರಲ್ಲಿ ಮನೆಯ ಒಳಗಿನಿಂದ ಜೋರಾದ ಕಿರುಚಾಟ ಕೇಳಿಸುತ್ತದೆ. ಅಲ್ಲಿ ರಂಗ ಹಾಸಿಗೆಯ ಮೇಲೆ ಕಂಬಳಿ ಹೊದ್ದು ಮಲಗಿದ್ದಾನೆ. ಅವನ ಹೆಂಡತಿ ರತಿ ಹಿಡಿದು ಕೋಪದಿಂದ ನಿಂತಿದ್ದಾಳೆ. ಏನ್ರಿ, ನಿಮ್ಗೇನಾದ್ರೂ ನಾಚಿಕೆ ಮಾನ ಇದ್ಯಾ ಇಲ್ವಾ? ಸೂರ್ಯ ನೆತ್ತಿಗೆ ಬಂದ್ರೂ ಎಮ್ಮೆ ತರತ ಮಲಗಿದ್ದೀರಲ್ಲ. ಆ ಕಡೆ ನಿಮ್ ಅಣ್ಣನ್ ನೋಡಿ, ಬೆಳದಾಗುವಷ್ಟ್ರಲ್ಲಿ ಹಟ್ಟಿ ಸ್ವಚ್ಛ ಮಾಡಿ ಹಾಲ್ ಕರೀತಾ ಇದ್ದಾರೆ. ಇವತ್ತು ಊರ ಹಬ್ಬಕ್ಕೆ ಎಲ್ರೂ ಹೊಸ ಸೀರೆ ಉಟ್ಕೊಂಡು ಬರ್ತಾರೆ. ನಾನ್ ಮಾತ್ರ ಇದೇ ಹಳೇ ಸೀರೆಯಲ್ಲಿ ಹೋಗ್ಬೇಕಾ? ಲೇ ರತಿ, ಬೆಳ್ಬೆಳಗ್ಗೆನೆ ನಿನ್ ಪುರಾಣ ಶುರು ಮಾಡ್ಬೇಡ. ನಿನ್ನ ಅಣ್ಣನ ಹೆಂಡತಿ ಗೌರಿ ನೋಡು, ಮುಂಜಾನೇನೆ ಎದ್ದು ಸಗಣಿ ಬಳಿದು ರಂಗೋಲಿ ಹಾಕಿ ಅಡ್ಗೆ ಮಾಡ್ತಾ ಇದ್ದಾಳೆ. ನೀನೇನ್ ಮಾಡಿದ್ಯಾ? ಬರೀ ಮುಖಕ್ ಪೌಡರ್ ಹಚ್ಕೊಂಡ್ ಊರ್ ಸುತ್ತೋದು ಒಂದೇ ಗೊತ್ತು ನಿನ್ಗೆ. ಓಹೋ, ಈಗ ನಂದೇ ತಪ್ಪಾ? ಈ ಪೌಡರ್ ಲಿಪ್ಸ್ಟಿಕ್ ಎಲ್ಲ ನನ್ ತವ್ರ್ ಮನೆಯಿಂದ ತಂದಿದ್ದು ನಿಮ್ ದುಡ್ನಿಂದಲ್ಲ. ಸೋಮಾರಿ ಗಂಡನನ್ನ ಕಟ್ಕೊಂಡಿದ್ದಕ್ಕೆ ನನ್ ಹಣೆ ಬರಹ ಹೀಗಾಗಿದೆ. ಇಬ್ರ ಜಗಳ ಜೋರಾಗುತ್ತೆ. ರಂಗ ಸಿಟ್ಟಿನಿಂದ ಹೊರಗ್ ಹೋಗ್ತಾನೆ. ಊರಿನ ಆಲದ ಮರದ ಕೆಳಗೆ ಬಸಣ್ಣ ಹಾಲಿನ ಕ್ಯಾನ್ ಇಟ್ಟುಕೊಂಡು ವ್ಯಾಪಾರ ಮಾಡುತ್ತಿದ್ದಾನೆ. ಊರಿನ ಜನ ಸಾಲಾಗ್ ನಿಂತಿದ್ದಾರೆ. ಬಸಣ್ಣ, ನಿನ್ನ ಕೈ ಗುಣನೇ ಬೇರೆ ಕಣಪ. ನಿನ್ನ ಹಸು ಹಾಲು ಕುಡಿದ್ರೆ ಸಾಕು, ರೋಗ ಎಲ್ಲ ಮಾಯ. ಪಕ್ಕದ ಟೌನಲ್ಲೂ ಇಂಥ ಶುದ್ಧವಾದ ಹಾಲು ಸಿಗಲ್ಲ. ಎಲ್ಲ ಭಗವಂತನ ಕೃಪೆ ಹಿರಿಯರೆ. ನಾವು ಪ್ರಾಣಿನ ಪ್ರೀತಿಯಿಂದ ಸಾಕ್ಬೇಕಷ್ಟೆ, ಅದು ನಮಗೆ ಅಮೃತ ಕೊಡುತ್ತೆ. ದೂರದಿಂದ ರತಿ ಇದನ್ನು ನೋಡಿ ಅಸೂಯೆಯಿಂದ ಉರಿಯುತ್ತಿರ್ತಾಳೆ. ಅವಳ ಕಣ್ಣುಗಳು ಬಸಣ್ಣನ ಕೈಯಲ್ಲಿದ್ದ ದುಡ್ಡಿನ ಚೀಲದ ಮೇಲಿರ್ತವೆ. ಇಡೀ ಊರು ಇವನನ್ನೇ ಹೊಗಳುತ್ತೆ. ದಿನಕ್ಕೆ ಸಾವಿರಾರು ರೂಪಾಯಿ ಸಂಪಾದನೆ ಮಾಡ್ತಾರೆ. ನನ್ ಗಂಡನ್ಗೆ ₹1 ದುಡಿಯೋ ಯೋಗ್ಯತೆ ಇಲ್ಲ. ಸಂಜೆ ಆಗುತ್ತದೆ. ಬಸಣ್ಣ ಮನೆಗೆ ಬಂದು ತನ್ನ ಹೆಂಡತಿ ಗೌರಿಯ ಕೈಗೆ ದುಡ್ಡಿನ ಚೀಲ ಕೊಡುತ್ತಾನೆ. ಗೌರಿ, ಇವತ್ತಿನ ಸಂಪಾದನೆ ಇದು. ಆ ತಾಯಿ ಅನ್ನಪೂರ್ಣೇಶ್ವರಿ ನಮ್ ಕೈ ಬಿಟ್ಟಿಲ್ಲ. ನಮ್ಗೆಷ್ಟು ಸಿಗುತ್ತೋ ಅಷ್ಟ್ರಲ್ಲೇ ನಮ್ ಸಂಸಾರ, ರಂಗನ ಸಂಸಾರ ಎಲ್ಲ ಚೆನ್ನಾಗಿರ್ಬೇಕು. ನಿಮ್ಮ ಮನಸ್ಸು ಬಂಗಾರ ರೀ ರಂಗನಿಗೆ. ಇನ್ನೂ ಬುದ್ಧಿ ಬಂದಿಲ್ಲ. ಕಾಲ ಬಂದಾಗ ಅವನೇ ತಿದ್ದಿಕೊಳ್ತಾನೆ. ಬಾಗಿಲಲ್ಲಿ ನಿಂತು ರಂಗ ಮತ್ತು ರತಿ ಈ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿರುತ್ತಾರೆ. ಕೇಳ್ಸ್ಕೊಂಡ್ರಾ? ಇವತ್ತು ಒಂದು ದಿನದ ಸಂಪಾದನೆ ಅದು. ನೀವು ಅವರ ಜೊತೆ ಸೇರಿ ವ್ಯಾಪಾರ ಮಾಡಿ. ನನಗೆ ಒಡವೆ ಬೇಕು, ದೊಡ್ಡ ಮನೆ ಬೇಕು. ಇಲ್ಲಾಂದ್ರೆ ನಾನು ನನ್ನ ತವರು ಮನೆಗೆ ಹೊರ್ಟೋಗ್ತೀನಿ. ಛೇ, ಆ ಹಸುಗಳ ಸಗಣಿ ಎತ್ತೋದು, ಹಾಲ್ ಕರಿಯೋದು ನನ್ ಕೈಲಿ ಆಗಲ್ಲ ರತಿ. ನನಗೆ ಕಷ್ಟಪಡದೆ ಕೋಟ್ಯಾಧಿಪತಿಯಾಗ್ಬೇಕು. ಅದಕ್ಕೆ ಒಂದು ದಾರಿ ಇದೆ. ನಾಳೆನೇ ಅಣ್ಣನ ಹತ್ರ ಹೋಗಿ ಆಸ್ತಿ ಭಾಗ ಕೇಳಿ. ಬಸಣ್ಣ ಮತ್ತು ಗೌರಿ ಊಟ ಮುಗಿಸಿ ಅಂಗಳದಲ್ಲಿ ಕುಳಿತಿದ್ದಾರೆ. ರಂಗ ಮತ್ತು ರತಿ ಹೊರಗ್ ಬರುತ್ತಾರೆ. ಬಾರೋ ರಂಗ, ಯಾಕೋ ಮುಖ ಸಪ್ಪಗಿದೆ, ಊಟ ಮಾಡ್ಲಿಲ್ವಾ? ಅಣ್ಣ, ನನಗೊಂದು ಮುಖ್ಯವಾದ ಮಾತು ಹೇಳ್ಬೇಕಾಗಿದೆ. ನಾನು ಇನ್ಮೇಲೆ ನಿನ್ನ ಕೈ ಕೆಳಗಿರಲ್ಲ. ನನಗೆ ನನ್ನ ಪಾಲಿನ ಆಸ್ತಿ ಬೇಕು. ನಾವು ಬೇರೆ ಆಗಬೇಕು. ಏನೋ ಒಂದೇ ರಂಗ, ಆಸ್ತಿ ಭಾಗನ? ನಾವು ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದವ್ರ್ ಕಣೋ. ಈ ಮನೆ ಹಟ್ಟಿ ಎಲ್ಲ ನಿಂದೇ ಅಲ್ವಾ? ಸಾಕ್ ಮಾಡಿ ನಿಮ್ ನಾಟಕ ದೊಡ್ಡವ್ರೆ. ಹಟ್ಟಿನೂ ಅರ್ಧ ಆಗ್ಬೇಕು, ಮನೆಯೂ ಅರ್ಧ ಆಗ್ಬೇಕು. ರತಿ, ಏನ್ ಮಾತಾಡ್ತಾ ಇದ್ಯಾ?
ಹಟ್ಟಿನ್ ಭಾಗ ಮಾಡ್ತೀರಾ? ಇಲ್ಲ ಅಣ್ಣ, ನಿರ್ಧಾರ ಮುಗ್ದಿದೆ. ನಾಳೆಯಿಂದ ಅರ್ಧ ಆಸ್ತಿ ನನ್ನದು. ಬಸಣ್ಣ ಏನೂ ಮಾತಾಡದೆ ತಲೆ ತಗ್ಗಿಸ್ತಾನೆ. ಕೆಲವು ತಿಂಗಳುಗಳು ಕಳೆಯುತ್ತವೆ. ರಂಗ ಮತ್ತು ರತಿ ಹಸುವಿನ ಹಾಲನ್ನು ಮಾರಿ ಹಣ ಗಳಿಸಲು ಶುರು ಮಾಡುತ್ತಾರೆ. ಆದರೆ ಅವರ ದುರಾಸೆ ನಿಲ್ಲುವುದಿಲ್ಲ. ರಂಗ ಕೆಲಸ ಮಾಡಲು ಒಬ್ಬ ಆಳನ್ನು ಇಟ್ಟುಕೊಳ್ತಾನೆ. ತಾನು ಮಾತ್ರ ರಾಜನಂತೆ ಮೆರೆಯುತ್ತಾನೆ. ರತಿ ಊರ ತುಂಬ ಒಡವೆ ಹಾಕಿಕೊಂಡು ಜಂಬದಿಂದ ತಿರುಗುತ್ತಾಳೆ. ನೋಡ್ರಿ, ನಮಗೆ ಈ ಒಂದು ಕೋಣೆ ಸಾಲುತ್ತಿಲ್ಲ. ಈ ಇಡೀ ಮನೆ ನಮಗೆ ಸಿಗಬೇಕು. ಆ ಅಣ್ಣ ಅತ್ತಿಗೆನ್ನ ಈ ಮನೆಯಿಂದ ಹೊರಗ್ ಹಾಕಬೇಕು. ಅದು ಹೆಂಗೆ ಸಾಧ್ಯ? ಅಣ್ಣ ಏನೂ ತಪ್ಪು ಮಾಡಿಲ್ವಲ್ಲ? ತಪ್ಪು ಮಾಡದೇ ಇದ್ರೆ ನಾವು ತಪ್ಪು ಹೊರಿಸಬೇಕು. ನಿಮ್ಮ ಹತ್ತಿರ ಇರೋ ಒಂದು ದೊಡ್ಡ ಹಣದ ಚೀಲವನ್ನ ತಗೊಂಡು ಹೋಗಿ ಯಾರಿಗೂ ತಿಳಿಯದ ಹಾಗೆ ಅಣ್ಣನ ಮಂಚದ ಕೆಳಗೆ ಇಟ್ಟುಬಿಡಿ. ಆಮೇಲೆ ನೋಡಿ ನನ್ನ ಆಟ. ರಾತ್ರಿಯ ಕತ್ತಲಲ್ಲಿ ರಂಗ ಕಳ್ಳನಂತೆ ಬಸಣ್ಣನ ಕೋಣೆಗೆ ನುಗ್ಗಿ ಹಣದ ಚೀಲವನ್ನು ಮಂಚದ ಕೆಳಗೆ ಅಡಗಿಸಿ ಬರುತ್ತಾನೆ. ಮುಂಜಾನೆ ಊರಿನ ಜನರೆಲ್ಲ ಬಸಣ್ಣನ ಮನೆಯ ಮುಂದೆ ಜಮಾಯಿಸಿದ್ದಾರೆ. ರಂಗ ಮತ್ತು ರತಿ ಜೋರಾಗಿ ಅಳುತ್ತಾ ನಾಟಕ ಮಾಡುತ್ತಿದ್ದಾರೆ. ಅಯ್ಯೋ ದೇವ್ರೇ, ನನ್ನ ಇಷ್ಟು ದಿನದ ಕಷ್ಟದ ಹಣ ಕಳುವಾಗಿದೆ. ಯಾರೋ ಕಳ್ಳರು ನನ್ನ ಕೋಣೆಯಿಂದ ಹಣದ ಚೀಲ ಎತ್ಕೊಂಡು ಹೋಗಿದ್ದಾರೆ. ಏನೋ ರಂಗ, ಮನೆ ಒಳಗಿರೋ ಹಣ ಹೆಂಗೆ ಕೊಡುವಾಗತ್ತೆ? ಯಾರ ಮೇಲೆ ಆದ್ರೂ ಸಂಶಯ ಇದೆಯಾ? ಸಂಶಯ ಏನೂ ಇಲ್ಲ ಗೌಡ್ರೆ. ನಿನ್ನೆ ರಾತ್ರಿ ಬಸಣ್ಣ ನಮ್ ಕೋಣೆ ಹತ್ರ ತಿರ್ಗಾಡ್ತಾ ಇದ್ರು. ಅವ್ರ ಕೋಣೆ ತಲಾಶ್ ಮಾಡಿ. ಮಾತಾಡ್ತಾ ಇದೀಯ ತಮ್ಮ? ನಾನ್ ಕಳ್ಳನ? ಊರಿನ ಇಬ್ಬರು ಯುವಕರು ಬಸಣ್ಣನ ಕೋಣೆಗೆ ಹೋಗಿ ಹುಡುಕುತ್ತಾರೆ. ಕೇವಲ 2 ನಿಮಿಷಗಳಲ್ಲಿ ಮಂಚದ ಕೆಳಗಿದ್ದ ಹಣದ ಚೀಲದೊಂದಿಗೆ ಹೊರಗೆ ಬರುತ್ತಾರೆ. ಊರಿನ ಜನ ಆಶ್ಚರ್ಯಪಡುತ್ತಾರೆ. ಛೀ ಬಸಣ್ಣ, ನಿನ್ ಮುಖ ನೋಡಿ ನಾವೆಲ್ಲ ನಂಬಿದ್ವಲ್ಲೋ. ಸ್ವಂತ ತಮ್ಮನ ದುಡ್ಡನ್ನೇ ಕದಿಯೋ ನರಹಂತಕ ನೀನು. ಇಲ್ಲ ಗೌಡ್ರೆ, ನನ್ ಗಂಡ ಅಂತ ಕೆಲ್ಸ ಮಾಡಲ್ಲ. ಇದು ಯಾರೋ ಮಾಡಿದ್ ಸಂಚು. ಸಾಕು, ನಿಲ್ಸು ಅತ್ತಿಗೆ. ಇನ್ಮೇಲೆ ನೀವು ಈ ಮನೆಯಲ್ಲಿ ಇರಲು ಅರ್ಹರಲ್ಲ. ಈ ಊರಿನಿಂದ, ಈ ಮನೆಯಿಂದ ಈಗಲೇ ಹೊರಟು ಹೋಗಿ. ಸಿದ್ದಪ್ಪ ಗೌಡ್ರು ತಲೆ ತಗ್ಗಿಸ್ತಾರೆ. ಸಾಕ್ಷಿ ಕಣ್ಣು ಮುಂದಿರುವಾಗ ಏನೂ ಮಾಡಲು ಸಾಧ್ಯವಾಗುವುದಿಲ್ಲ. ಬಸಣ್ಣ ಮತ್ತು ಗೌರಿಯನ್ನು ಕೇವಲ ಉಟ್ಟ ಬಟ್ಟೆಯಲ್ಲಿ ಮನೆಯಿಂದ ಹೊರಗೆ ತಳ್ಳಲಾಗುತ್ತದೆ. ಬಸಣ್ಣ ಆಕಾಶದ ಕಡೆ ನೋಡಿ ಕೈ ಮುಗಿಯುತ್ತಾನೆ. ಗೌರಿ, ಅಲ್ಬೇಡ. ಆ ಭಗವಂತ ಎಲ್ಲವನ್ನೂ ನೋಡ್ತಾ ಇದ್ದಾನೆ. ಸತ್ಯಕ್ ಸಾವಿಲ್ಲ. ನಿನ್ ನಂಬಿಕೆ ಸುಳ್ಳಾಗಲ್ಲ. 6 ತಿಂಗಳ ನಂತರ ಊರಿನ ಕೊನೆಯಲ್ಲೊಂದು ಸಣ್ಣ ಮುರಿದು ಹೋದ ಗುಡಿಸಲು. ಬಸಣ್ಣ ಕೂಲಿ ಕೆಲಸ ಮಾಡಿ ಬದುಕುತ್ತಿದ್ದಾನೆ. ಆದರೆ ಅವನ ಮುಖದಲ್ಲಿ ಪ್ರಶಾಂತತೆ ಇದೆ. ಮತ್ತೊಂದೆಡೆ ರಂಗನ ದೊಡ್ಡ ಮನೆಯಲ್ಲಿ ಪರಿಸ್ಥಿತಿ ಬದಲಾಗಿದೆ. ರಂಗನಿಗೆ ತೀವ್ರವಾದ ಕಾಯಿಲೆ ಆವರಿಸಿದೆ. ರತಿ, ರತಿ, ಎಲ್ಲೋಗಿದ್ಯಾ? ನನಗ್ ನೀರ್ ಬೇಕು. ಮೈ ಎಲ್ಲ ಉರ್ತಾ ಇದೆ. ಪ್ರಾಣ ಹೋಗೋ ತರ ಆಗ್ತಾ ಇದೆ. ನೋಡ್ರಿ, ದಿನಾ ನಿಮ್ ಈ ರೋಗದ ರಾಗ ಕೇಳೋಕೆ ನನ್ ಕೈಲಿ ಆಗಲ್ಲ. ನಾನ್ ಬ್ಯೂಟಿ ಪಾರ್ಲರ್ಗ್ ಹೋಗ್ತಾ ಇದ್ದೀನಿ. ನನ್ ಗೆಲ್ತೀರು ಕಾಯ್ತಾ ಇದ್ದಾರೆ. ಡಾಕ್ಟರ್ ಹತ್ರ ನೀವೇ ಹೋಗಿ ಬನ್ನಿ. ರತಿ, ಯಾವ ಹೆಂಡತಿಯ ಖುಷಿಗಾಗಿ ನಾನು ನನ್ನ ಅಣ್ಣ ಅತ್ತಿಗೆಯನ್ನ ಹೊರಗೆ ಹಾಕಿದ್ನೋ, ಇವತ್ತು ಅವಳಿಗೆ ನನ್ನ ಪ್ರಾಣಕ್ಕಿಂತ ಪೌಡರ್ ಮುಖ್ಯವಾಯ್ತಾ? ದೇವ್ರೇ, ನನಗೆ ನನ್ನ ಕರ್ಮದ ಫಲ ಸಿಗ್ತಾ ಇದೆ. ರಂಗ ಹೇಗೋ ಧೈರ್ಯ ಮಾಡಿ ಡಾಕ್ಟರ್ ಹತ್ರ ಹೋಗಲು ರಸ್ತೆಗೆ ಬರುತ್ತಾನೆ. ಕಾಲುಗಳು ನಡುಗಿ ಪ್ರಜ್ಞೆ ತಪ್ಪಿ ಬೀಳುತ್ತಾನೆ. ಅದೇ ದಾರಿಯಲ್ಲಿ ಬಸಣ್ಣ ಒಣಗಿದ ಸೌದೆ ಹೊರೆಯನ್ನು ಹೊತ್ತುಕೊಂಡು ಬರುತ್ತಿರ್ತಾನೆ. ನೆಲದ ಮೇಲೆ ಬಿದ್ದಿರುವ ಮನುಷ್ಯನನ್ನು ನೋಡಿ ಓಡಿ ಬರುತ್ತಾನೆ. ರಂಗ, ನನ್ ತಮ್ಮ, ಏನಾಯ್ತೋ ನಿನ್ಗೆ? ಕಣ್ಣು ಬಿಡಣ್ಣು ಬಿಡೋ ತಮ್ಮ. ಬಸಣ್ಣ ಸೌದೆ ಹೊರೆಯನ್ನು ಬಿಸಾಡಿ ರಂಗನನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ತನ್ನ ಸಣ್ಣ ಗುಡಿಸಲಿಗೆ ಓಡುತ್ತಾನೆ. ಗೌರಿ ಓಡಿ ಬಂದು ನೀರು ತರುತ್ತಾಳೆ. ಇಬ್ಬರೂ ಸೇರಿ ರಂಗನಿಗೆ ಉಪಚಾರ ಮಾಡುತ್ತಾರೆ. 4ನೇ ದಿನ ರಂಗ ನಿಧಾನವಾಗಿ ಕಣ್ಣು ಬಿಡುತ್ತಾನೆ. ನನ್ನನ್ನು ಕ್ಷಮಿಸ್ಬಿಡಣ್ಣ. ನಾನ್ ನಿನ್ಗೆ ದ್ರೋಹ ಮಾಡಿದೆ, ಕಳ್ಳ ಅಂತ ಅಪವಾದ ಹೊರಿಸಿದೆ. ಆದ್ರೂ ನೀನು ನನ್ನ ಪ್ರಾಣ ಉಳಿಸಿದೆ ಅಣ್ಣ. ರಂಗ ತಮ್ಮ, ಆದದ್ದೇನೋ ಆಗಿ ಹೋಯ್ತು. ನೀನು ಗುಣಮುಖನಾದ್ರೆ ಅಷ್ಟೇ ಸಾಕು. ಇಲ್ಲ ಅತ್ತಿಗೆ,
ನಾನು ಮನುಷ್ಯನೇ ಅಲ್ಲ. ಯಾವ ಹೆಂಡತಿಗಾಗಿ ನಾನ್ ನಿಮ್ಮನ್ನು ದೂರ ಮಾಡ್ನೋ ಅವಳು ನಾನು ಸತ್ರೂ ಬರ್ಲಿಲ್ಲ. ಆದರೆ ನನ್ನ ಅಣ್ಣ ನನ್ನನ್ನು ಹೆಗಲ ಮೇಲೆ ಹೊತ್ತು ತಂದಿದ್ದಾನೆ. ರಕ್ತದ ಬೆಲೆ ಏನು ಅಂತ ನನಗಿವತ್ತು ತಿಳಿಯಿತು. ನನ್ನ ದುರಾಸೆಗೆ ಕಣ್ಣು ಮಂಜಾಗಿತ್ತು. ಆದರೆ ಇಂತಹ ಪಾಪಿಯ ಪ್ರಾಣವನ್ನು ನನ್ನ ಅಣ್ಣ ತನ್ನ ಪ್ರಾಣಪಣಕ್ಕಿಟ್ಟು ಉಳಿಸಿದ್ದಾನೆ. ಅಣ್ಣ, ಈ ಮನೆ, ಆಸ್ತಿ, ಹಸು ಎಲ್ಲವೂ ನಿಂದೆ. ನನ್ನನ್ನು ನಿನ್ನನ್ನ ಮನೆಯಾಳಾಗಿ ಇಟ್ಟುಕೊಂಡರೆ ಅಷ್ಟೇ ಸಾಕು. ರಂಗ, ತಪ್ಪು ಮಾಡೋದು ಮಾನವ ಸಹಜ. ಆದ್ರೆ ಆ ತಪ್ಪನ್ನು ಒಪ್ಪಿಕೊಂಡು ತಿದ್ದಿಕೊಳ್ಳೋದು ದೈವತ್ವ. ಹಣ ಅನ್ನೋದು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಆದರೆ ಕಳೆದು ಹೋದ ಸಂಬಂಧಗಳು ಮತ್ತೆ ಸಿಗಲ್ಲ. ಇನ್ಮೇಲೆ ನಾವೆಲ್ಲ ಒಂದೇ ಮನೆತನವಾಗಿ ಬಾಳೋಣ. ದುರಾಸೆಯು ಮನುಷ್ಯನ ಕಣ್ಣುಗಳನ್ನು ಕುರುಡು ಮಾಡಬಹುದು. ಆದರೆ ರಕ್ತ ಸಂಬಂಧದ ಪ್ರೀತಿ ಮತ್ತು ಕ್ಷಮಾಗುಣವು ಯಾವುದೇ ಕತ್ತಲನ್ನು ಹೋಗಲಾಡಿಸಿ ಬದುಕಿಗೆ ಬೆಳಕು ನೀಡುತ್ತದೆ. ಹಣಕ್ಕಿಂತ ಹೆತ್ತ ಕರುಳು ಮತ್ತು ನಂಬಿಕೆಯೇ ನಿಜವಾದ ಆಸ್ತಿ.